ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಟು ಇವತ್ತಿನ ಡೈಲಿ ವ್ಲಾಗ್ಗೆ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ಇದು ಆಗಸ್ಟ್ ಮಂತ್ ಆಗಿರುತ್ತೆ. ಸೊ ಆಗಸ್ಟ್ ಮಂತಿನ ರೀಸೆಟ್ ವ್ಲಾಗ್ ಅಂತಲೇ ಹೇಳ್ಬೋದು. ನಿಮ್ಮ ಆಗಸ್ಟ್ ಮಂತ್ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್ ದ ಡೇ ಗೈಸ್. ನಾನು ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಟೈಮ್ ಬಂದು 8 AM ಆಗಿದೆ. ಬಿಕಾಸ್ ನೈಟು ನಾನು ಫೇಸ್ ವಾಶ್ ಮಾಡಿಲ್ಲ. ಜಸ್ಟು ಅದು ಮಾಯ್ಶ್ಚರೈಸರ್ ಏನು ಹಾಕ್ಕೊಂಡಿದ್ದಲ್ಲ ಹಾಗೆ ಮಲ್ಕೊಂಡೆ ನಾನು. ನಮ್ಮನೆಗೆ ಹೊಸ ತಿಂಗಳಲ್ಲಿ ಹೊಸ ಪ್ಲ್ಯಾಂಟನ್ನು ತರಿಸಿದ್ದೀನಿ. ಇದು ಯಾವ ಥರ ಅಂದರೆ ಈ ಥರ ಮ್ಯಾಗ್ನೆಟಿಕ್ಕು, ಹಿಂಗೆ ಅಂಟಿಸಿದ್ರೆ ಅಂಟ್ಕೊಳ್ಳುತ್ತೆ. ಸೊ ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ, ಸಿಕ್ಕಾಪಟ್ಟೆ ಕ್ಯೂಟಾಗಿ ಕೊಟ್ಟಿದ್ದಾರೆ. ಐ ಲವ್ ಇಟ್. ಸೊ ಇದನ್ನು ಇಲ್ಲಿ ಈ ಥರ ಅಂಟಿಸ್ಬೇಕಷ್ಟೆ, ಅಂಟ್ಕೊಂತು. ಆಗಸ್ಟ್ ಮಂತ್ ಒಂಥರ ಚೆನ್ನಾಗಿ ಅನ್ನಿಸ್ತದೆ. ಸೊ ಎಕ್ಸೈಟೆಡ್ ಇಡೀ ಮಂತ್ ಹೆಂಗೆ ಹೋಗುತ್ತೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ಗೆಲ್ಲ ಸಿನಮನ್ ರಿಚುವಲ್ ಎಲ್ಲ ಮಾಡಿದೆ. ಗೈಸ್ ನಾನು ಒಂದು ಹೇಳ, ಇವಾಗ ತುಂಬ ಜನ ತುಂಬ ಮ್ಯಾನಿಫೆಸ್ಟೇಷನ್ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿರ್ತಾರಲ್ಲ, ಇದು ಸುಳ್ಳು, ಇದು ವರ್ಕೌಟ್ ಆಗಲ್ಲ, ಇವ್ರು ಏನಕ್ಕೆ ದುಡ್ಡು ಚಾರ್ಜ್ ಮಾಡ್ತಾರೆ ಹಾಗೆ ಹೆಂಗೆ ಅಂತ. ಬಟ್ ನನಗೇನು ಅನಿಸುತ್ತೆ ಗೊತ್ತಾ, ನಿಮಗೆ ಭೂಮಿ ಮೇಲೆ ಎಲ್ಲನೂ ಇದೆ ಗೈಸ್. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಚೂಸ್ ಮಾಡ್ಕೊಳ್ಳೋ ಆಪ್ಷನ್ನು ನಿಮ್ಗೆ ದೇವ್ರು ಕೊಟ್ಟಿದ್ದಾನೆ, ಬುದ್ಧಿಶಕ್ತಿ ನಿಮ್ಗೆ ಕೊಟ್ಟಿದ್ದಾನೆ. ನಿಮ್ಗೆ ಇಷ್ಟ ಆದರೆ ಚೂಸ್ ಮಾಡ್ಕೊಳ್ಳಿ, ಇಷ್ಟ ಇದನ್ನು ಮಾಡಿ, ಅದು ನಿಮಗೆ ಕರೆಕ್ಟ್ ಅನ್ಸೋರ್ಗೂ ಮಾಡಿ. ಯಾರಿಗೂ ತೊಂದರೆ ಕೊಟ್ಟು ನಿಮ್ಮನ್ನು ನೀವು ಹಾಳು ಮಾಡ್ಕೊಂಡು ಏನೂ ಮಾಡಿ ಅಂತ ಇಲ್ಲಿ ಯಾರೂ ಹೇಳಲ್ಲ. ನಿಮ್ಗೆ ಯಾವ್ದು ಕರೆಕ್ಟ್ ಅನ್ಸುತ್ತೋ ಅಂಥದ್ದನ್ನ ಚೂಸ್ ಮಾಡಿಕೊಂಡು ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ನಾನು ಕೆಲವೊಂದು ವಿಚಾರಗಳನ್ನ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಿದ್ದ ಕಾರಣ ಈ ಮಾತನ್ನ ಹೇಳಬೇಕು ಅನ್ನಿಸ್ತು. ಆ್ಯಂಡ್ ಎಲ್ರಿಗೂ ಮಾತಾಡೋ ಸ್ವಾತಂತ್ರ್ಯ ಇದೆ. ಅವ್ರವ್ರ ಒಪಿನಿಯನ್ ಅವ್ರು ಹೇಳ್ತಿರ್ತಾರೆ. ನಿಮ್ಗೆ ಯಾವ್ದು ಬೇಕು, ನಿಮ್ಗೆ ಯಾವ್ದು ಸರಿ ಅನಿಸುತ್ತೆ, ನಿಮ್ಗೆ ಅದು ಸರಿ ಅನಿಸ್ತದೆ, ನಿಮ್ಗೆ ಅದು ವರ್ಕೌಟ್ ಆಗ್ತಿದೆ ಅದೊಂದು ವಿಚಾರ ಅನ್ನೋದಾದರೆ ಡೆಫಿನೆಟ್ಲಿ ತೊಗೊಂಡು ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ನಮ್ಮ ಮನೆ ಪಕ್ಕದ ಹುಡುಗ ಸ್ಮೋಕ್ ಎಲ್ಲ ಮಾಡಿ ಆಶಸ್ ಎಲ್ಲ ನಮ್ಮ ಮನೆ ಕಡೆ ಬರ್ತಿದ್ದ ಗಾಳಿಗೆ. ಓಕೆನಾ? ಸೊ ಅದಕ್ಕೋಸ್ಕರ ನಂಗೆ ಡೈಲಿ 2 ಡೇಸ್ಗೆ ಒಂದ್ಸಲಾರು ನಮ್ಮ ಮನೆ ಫ್ಲೋರ್ನಲ್ಲಿ ಆಚೆ ಕಡೆ ಅದೆಲ್ಲ ಕ್ಲೀನ್ ಮಾಡ್ತಾನೆ ಇರಬೇಕು. ಅದಕ್ಕೆ ಇವತ್ತು ಸ್ವಲ್ಪ ಹಂಗೆ ಜಾಸ್ತಿ ಗಾಳಿಗೆ ಈ ಕಡೆಗೆ ಬಂದುಬಿಟ್ಟಿತ್ತು ಎಲ್ಲನೂ. ಅದಕ್ಕೆ ಫಸ್ಟ್ ಆಚೆ ಹೋಗಿ ಎಲ್ಲನೂ ಕಸ ಎಲ್ಲ ಗುಡಿಸಿದಾಯಿತು. ಟೀ ಎಲ್ಲ ಕುಡಿದೆ ನಾನು ಈ ಗ್ಯಾಪಲ್ಲಿ. ಆ್ಯಂಡ್ ಅದೆಲ್ಲ ಆದಮೇಲೆ ಬೆಡ್ ಕವರು. ಸೊ ಹೊಸ ಮಂತು ಅಂತೇನು ಚೇಂಜ್ ಮಾಡಿಲ್ಲ, ಅಫ್ಕೋರ್ಸ್ ಚೇಂಜ್ ಮಾಡಬೇಕು 3-4 ಡೇಸ್ಗೆ ಒಂದ್ಸಲ ಅಂತ ಹೇಳ್ಬಿಟ್ಟು. ಬೆಡ್ ಕವರ್ ಲಾಸ್ಟ್ ವೀಕ್ 2 ಡೇಸ್ ಬಿಫೋರೇ ಚೇಂಜ್ ಮಾಡಬೇಕಾಗಿತ್ತು, ಮರ್ತುಬಿಟ್ಟಿದ್ದೆ. ಸೊ ಹಾಗಾಗಿ ಇವತ್ತೆಲ್ಲ ಚೇಂಜ್ ಮಾಡಿದ್ದಾಯಿತು. ಅದಾದಮೇಲೆ ಬಂದು ಇಷ್ಟು ಕಾಳನ್ನ ಏನೋ ನೆನೆಸಿಟ್ಟು ಮತ್ತೆ ಮೊಳಕೆ ಬರ್ಸಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಐ ಥಿಂಕ್ 1 ಡೇಲೇ ಜಾಸ್ತಿ ಬಂದುಬಿಟ್ಟಿದೆ ಆಯಿತಾ. ಹುರುಳಿಕಾಳು ಸ್ವಲ್ಪ ಟೈಮ್ ತೊಗೊಂತು ಅನಿಸುತ್ತೆ, ಬಟ್ ಇದು ತುಂಬ ಕ್ವಿಕ್ಕಾಗಿ ಆಗಿದೆ. ಸೊ ಐ ಥಿಂಕ್ ಇವತ್ತು ಇಲ್ಲ ನಾಳೆಯಲ್ಲಿ ಇದಕ್ಕೆ ಸಾಂಬಾರು ಏನಾದರೂ ಮಾಡೋಣ. ಇದರಲ್ಲಿ ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಓಟ್ಸ್ ಆಯಿತು, ಡ್ರೈ ಫ್ರೂಟ್ಸು, ಸೀಡ್ಸ್ ಎಲ್ಲ ಹಾಕ್ಕೊಂಡಿದ್ದೆ. ಇವತ್ತು ಅದು ಏನಂತಾರೆ, ಗ್ರೀನ್ ಆ್ಯಪಲ್ ಅಲ್ಲ, ಅದನ್ನ ಇನ್ನೊಂದೇನು ಅಂತಾರೆ ಗೈಸ್, ಆ ಆ್ಯಪಲ್ನ ಹಾಕ್ಕೊಂಬಿಟ್ಟಿದ್ದೆ. ಸ್ವಲ್ಪ ಹಾರ್ಡ್ ಇರುತ್ತಲ್ವ ಅದು. ಸೊ ಅದು ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ಟಿದ್ದೆ ಅಂದರೆ ಫುಲ್ ಆ್ಯಪಲ್ನ ಹಾಕ್ಬಿಟ್ಟಿದ್ದೆ. ಅದಕ್ಕೆ ತಿನ್ನೋಕ್ಕಾಗಲ್ಲ, ಅರ್ಧ ಬಿಟ್ಬಿಟ್ಟೆ ಇದರಲ್ಲಿ. ಗೈಸ್ ನಾನು ಊಟ ರೆಡಿಯಾಗಿದೆ. ಟೈಮ್ ಒಂದು 2 ಆಯಿತು. ಬಿಕಾಸ್ ನನಗೆ 3 ಅವರ್ಸ್ ಮಾಸ್ಟರ್ ಕ್ಲಾಸ್ ಇತ್ತು ಹೀಲಿಂಗ್ದು. ಅದಕ್ಕೋಸ್ಕರ ಎಗ್ ಬುರ್ಜಿ, ರೈಸು, ಸಾಂಬಾರು 2 ಮಾಡಿ ಹೋಗ್ಬಿಟ್ಟಿದ್ದೆ ನಾನು ಫಸ್ಟೇ ಬೆಳಗ್ಗೆನೆ. ಸೊ ಹಂಗಾಗಿ ಇವಾಗ ಊಟನ ಮಾಡ್ಕೊಂಡು ತಿಂತಾ ಇದ್ದೀನಿ. ಸಿಕ್ಕಾಬಿಟ್ಟೆ ಹೊಟ್ಟೆ ಹಸಿತಿದೆ. ಬಿಕಾಸ್ 3 ಅವರ್ಸ್ ಕಂಟಿನ್ಯೂಸ್ ಕ್ಲಾಸ್ ಇತ್ತಲ್ಲ. ಸೊ ಅದಕ್ಕೋಸ್ಕರ. ಸೊ ಇದು ಹೀಲಿಂಗ್ದು 3 ಅವರ್ಸ್ ಕಂಟಿನ್ಯೂಸ್ ಕ್ಲಾಸ್ ಇರುತ್ತೆ, ಮಾಸ್ಟರ್ ಕ್ಲಾಸು. ಇನ್ ಬಿಟ್ವೀನ್ 15 ಮಿನಿಟ್ಸ್ ಬ್ರೇಕ್ ಕೂಡ ತೊಗೊತೀವಿ. ಬಟ್ ಸ್ವಲ್ಪ ನೆಟ್ವರ್ಕ್ ಇದಾಗಿದ್ದ ಕಾರಣ ಕ್ಲೈಂಟ್ ಕಡೆಯಿಂದ ಸ್ವಲ್ಪ ಡಿಲೇ ಆಯಿತು. ಸೊ ಹಾಗಾಗಿ ಸ್ವಲ್ಪ ಕಂಟಿನ್ಯೂಸ್ ಆಗಿ ಮಾಡಿದ್ದಾಯಿತು. ಸೊ ಇವಾಗ ಊಟ ಮಾಡಿ ನೆಮ್ಮದಿಯಾಗಿ ಕೂತ್ಕೊಂಡು
ಅದಷ್ಟು ವೀಡಿಯೋಸ್ ಯಾರೆಲ್ಲ ಪೋಸ್ಟ್ ಮಾಡಿದ್ದಾರೆ ಎಲ್ಲ ನೋಡಿ ಅದಾದಮೇಲೆ ನಾನು ನಿಮ್ಗೆ ಸಿಗ್ತೀನಿ, ಓಕೆನಾ? ಸೊ ಗೈಸ್, ನಂದು ಇವಾಗ ತಾನೇ ಸ್ನಾನ ಮುಗೀತು. 4 ಆಗಿದೆ ಟೈಮು. ಇವಾಗ 5 ಇನ್ನೊಂದು ಸೆಷನ್ ಇದೆ, ಅದನ್ನು ಮುಗಿಸಿ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ ಇವತ್ತು. ಬೆಳಗ್ಗೆ ಎದ್ದು ಬೇಗನೆ ಕಣ್ಣು ಫೋನ್ ನೋಡೋಕ್ಕೆ ಕಣ್ಣೊಂಥರ ಆಗ್ತಿದೆ ನನಗೆ. ಸೊ ಇದೊಂದು ಕ್ಲಾಸ್ ಇದೆ, ಅದನ್ನು ಮುಗಿಸಿ ಆಚೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡ್ತೀನಿ ನನ್ನ ಬಾಡಿ ಕಂಡೀಷನ್ ಹೆಂಗಿರುತ್ತೋ, ಬೇಸ್ಡ್ ಆನ್ ದಟ್ ಐ ಡಿಸೈಡ್. ಊಟಕ್ಕೆ ಅಂತ ಬಂದು ಪನ್ನೀರ್ ರೈಸ್ನ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಬಂದಿದೆ. ಫಸ್ಟು ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ, ಆಮೇಲೆ ಫಸ್ಟು ಬರೀ ವೆಜಿಟೇಬಲ್ಸ್, ಫಸ್ಟ್ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ, ಆಮೇಲೆ ವೆಜಿಟೇಬಲ್ಸ್ ಏನಾದ್ರು ಮಾಡೋಣ ಅಂದ್ಕೊಂಡೆ. ಒಂದೊಂದು ಯೋಚನೆ ಮಾಡಿಲ್ಲ. ಕೊನೆಗೆ ಪನ್ನೀರ್ ಇತ್ತು, ರೈಸ್ ಆಮೇಲೆ ವೆಜಿಟೇಬಲ್ಸ್ ಇತ್ತು, ಅದನ್ನು ಹಾಕ್ಕೊಂಡು ಪ್ರೋಟೀನು ಸಿಗುತ್ತೆ ಅಂದ್ಬಿಟ್ಟು ಇದನ್ನ ಮಾಡ್ಕೊಂಡಿದ್ದೀನಿ. ನನಗೆ ಗೋ ಟು ಊಟ ಅಂದರೆ ಪಲಾವ್, ಟೊಮೆಟೊ ಬಾತ್ ಇದೇ ಆಗಿರುತ್ತೆ. ಒಂದು ಕುಕ್ಕರಲ್ಲಿ ಹಾಕ್ಬಿಟ್ರೆ ಡನ್, ಆ ರೀತಿ ಮಾಡ್ಕೊತೀನಿ. ಕೆಲವೊಂದು ಸಲ ಮೊಟ್ಟೆ ಅದಕ್ಕೆ ಡೈರೆಕ್ಟಾಗಿ ಹಾಕ್ಬಿಡ್ತೀನಿ, ಅಥವಾ ಪನ್ನೀರ್ ಇದ್ದರೆ ಪನ್ನೀರ್ನ ಈ ಥರ ಹಾಕ್ಕೊಂಡು ತಿಂತೀನಿ. ಇಟ್ಸ್ ಈಸಿ ನನಗೆ. ವೆಜಿಟೇಬಲ್ಸ್ ಹಾಕಿದ್ರೆ ವೆಜಿಟೇಬಲ್ಸು ಹಾಗೆ ಇರುತ್ತೆ. ಸೊ ದಟ್ ಈಸ್ ಮೈ ಗೋ ಟು ಫುಡ್. ಅದು ಬೇಗ ಊಟ ಮಾಡಿ ಚೆನ್ನಾಗಿ ಮಾಡ್ಕೊತೀನಿ, ಬಿಕಾಸ್ ಐ ಆಮ್ ಟೂ ಟೈರ್ಡ್ ಟುಡೇ. ಮೀಟ್ ಮೈ ಶಿಷ್ಯ ಸೈಫ್ ಅಲಿ ಖಾನ್ ಅಲ್ಲ, ಸೈಫು. ಸೊ ನಾವೆಲ್ಲ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ವಿ. ಸೊ ಶಿಷ್ಯ ಇವಾಗ ತುಂಬ ಬೆಳೆದ್ಬಿಟ್ಟಿದ್ದಾರೆ. ಸೊ 1 ಇಯರ್ ಆಯ್ತು ನಾವು ಮೀಟ್ ಮಾಡಿ, ಆಲ್ಮೋಸ್ಟ್ 1 ಇಯರ್ ಆಯ್ತು. ಸೇಮ್ ಇರೋದೆಲ್ಲ ಇರೋದು, ಬಟ್ ಆ್ಯಕ್ಚುಲಿ ಇವನೇ ಹೇಳಿದ್ದು ಏರಿಯಾ ಹೆಂಗೆ ಅಂದರೆ ಇವನಿಂದಾಗೆ ಗೊತ್ತಾಗಿದ್ದು. ಇವನು ಹೇಳಿದ್ಮೇಲೆ ನಾನು ಇಲ್ಲಿ ರೆಂಟಿಗೆಲ್ಲ ಹುಡ್ಕೊಂಡು ಬಂದಿದ್ದು. ಅದಾದಮೇಲೆ ನಾನು ಇಲ್ಲೇ ಮನೆ ಮಾಡ್ಕೊಂಡಿದ್ದು. ಸೊ ಫಸ್ಟ್ ಇವ್ನಿಗೆ ಥ್ಯಾಂಕ್ಸ್ ಹೇಳಬೇಕು. 1 ಇಯರ್ ಆದಮೇಲೆ ಬಂದಿದ್ದಾರೆ, ಕಾರ್ ತಗೊಂಡಿದ್ದಾನೆ, ಬೇಜನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಗೈಸ್, ಚೆನ್ನಾಗಿ ದುಡ್ಡು ಮಾಡ್ತಿದ್ದಾನೆ. ಸೊ ನನ್ನ ಜೂನಿಯರ್ ನನಗೆ ಹೇಳ್ಕೊಡೋ ರೇಂಜಲ್ಲಿ ಇದ್ದಾನೆ ಅಂದರೆ ಐ ಅಪ್ರಿಷಿಯೇಟ್ ಇಟ್ ಆ್ಯಂಡ್ ಗುಡ್. ಒಂದು ರೌಂಡ್ ಕಾರಲ್ಲಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸುಮ್ಮನೆ ಹಂಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು. ಐ ಥಿಂಕ್ ಲಾಸ್ಟ್ ಪೂಜನ್ ಮೀಟ್ ಮಾಡಿದಲ್ವಾ ನಾವು ಅಷ್ಟೇ. ಅದಾದ್ಮೇಲೆ ಎಲ್ಲೂ ಹೌದು, ಲಾಸ್ಟ್ ಟೈಮ್ ನೀವು ಮಿನಿ ವ್ಲಾಗ್ಸ್ ಅಲ್ಲಿ ನೋಡಿರ್ತೀರಾ, ನಾನು ಹಾಕಿದ್ದೆ ನಮ್ಮ ಪೂಜಾನ ಹೋಗಿಬ್ರು ಮೀಟ್ ಮಾಡಿದ್ದು, ಸರ್ಪ್ರೈಸಿಂಗ್ ಆಗಿ ಹೋಗಿದ್ವಿ. ಸೊ ಅದ್ ಬಿಟ್ರೆ ಇವಾಗಲೇ ಮೀಟ್ ಆಗ್ತಾ ಇರೋದು. ಸೊ ಮತ್ತೆ ಇನ್ನೇನು ಸುಶಿ ಸಮಾಚಾರ? ನನ್ನ ಬಗ್ಗೆ ಸ್ವಲ್ಪ ಏನಾದ್ರು ಒಳ್ಳೇದು ಹೇಳ. ನಿನ್ ಬಗ್ಗೆ ಇಷ್ಟೊಂದು ಹೇಳಿದ್ದೀನಿ ನಾನು. I'm not good. What is it? I'm not that good at saying, appreciating or saying something. ಏನಂತಾರೆ ಆ್ಯಕ್ಚುಲಿ ಏನೋ ಅವನಿಗೆ ಒಂದು 6 ಮಂತಿಂದ ಏನೋ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು. ಒಂಥರ ನನಗಿಂತ ಚಿಕ್ಕವ್ರು ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ನನಗೊಂಥರ ಖುಷಿ ಆಗ್ತಿರುತ್ತೆ. ಓ ಹಿಂಗೆಲ್ಲ ಮಾಡ್ತಾರೆ ಇವರೆಲ್ಲ, ಇಷ್ಟೆಲ್ಲ ಟ್ಯಾಲೆಂಟೆಡ್ ಆಗಿದೆ. ಜೆನ್ಸಿನೇನೋ ನೀನು? ಜೆನ್ಸಿ ಕಿಡ್ಡು ಗೈಸ್, ಏನೆಲ್ಲ ಕಲ್ತಿರ್ತಾರಂತ ಅನ್ನಿಸ್ತಿರುತ್ತೆ. 2002. ಸೊ ಪೂಜಾ ಈ ವಿಡಿಯೋ ನೋಡ್ತಿದ್ರೆ ಹಾಯ್ ಪೂಜಾ. ಸೊ ಏನು ತಿಂದೆ ಊಟ? ಬೆಳಗಿಂದ 50 ಗಂಟೆ ಟಿಫನ್ ಆಗಿದೆ. ಯಾಕೆ? ಸೂಪರ್. ನೀನು ಈ ತುಂಬ ವರ್ಷ ಆದಮೇಲೆ ಹಳೆ ಫ್ರೆಂಡ್ಸನ್ನ ಮೀಟ್ ಮಾಡಿದಾಗ ಎಷ್ಟು ಖುಷಿ ಆಗುತ್ತಲ್ವಾ. ಅದ್ರ ಜೊತೆಗೆ ಹಳೆ ಟೈಮಲ್ಲಿ ನಾವು ಹೆಂಗೆ ಮಾತಾಡ್ತಿದ್ವೋ ಅದೇ ವರ್ಡ್ಸ್ ಮಾತಾಡೋದು, ಅದೇ ಸಲಿಗೆ ಇಟ್ಕೊಂಡು ಮಾತಾಡೋದ್ರಲ್ಲೇ ಇರೋದು ಮಜಾ. ಬಿಕಾಸ್ ನಾನು ಕೆಲವೊಂದು ಫ್ರೆಂಡ್ಸ್ನ ನೋಡಿದ್ದೀನಿ, ತುಂಬ ವರ್ಷ ಆದಮೇಲೆ ಮೀಟ್ ಮಾಡಿದಾಗ ನನಗೆ ಇಷ್ಟ ಆಗಲ್ಲ ಈ ಥರ ಎಲ್ಲ ಹೇಳ್ಬೇಡ ಆ ಥರದ್ದು ಹೇಳಿರೋ ಫ್ರೆಂಡ್ಸು ಇದ್ದಾರೆ. ಸೊ ಅಂಥವ್ರ ಜೊತೆ ನಮ್ಮ ಹಳೆ ಫ್ರೆಂಡ್ಸ್ಗಳು, ಅದು ಅವರಿರೋ ನಮ್ಮ ಹುಟ್ದಾಗಿಂದ ಜೊತೆ ಇರೋ ಫ್ರೆಂಡ್ಸ್ ಅಲ್ಲ, ಈಗ ಒಂದು 5-6 ವರ್ಷದ ಜೊತೆ ಆಗಿರೋ ಫ್ರೆಂಡ್ಸ್ಗಳು ಇವತ್ತಿಗೂ ಅದೇ ಥರ ಮಾತಾಡ್ತಾರೆ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನನಗಿಂತ ಚಿಕ್ಕವನು ಎಷ್ಟು ಚೆನ್ನಾಗಿ ಲೈಫಲ್ಲಿ ಅಚೀವ್ಮೆಂಟ್ ಮಾಡ್ತಿದ್ದಾನೆ, ಒಂಥರ ನನಗೆ ಸಜೆಷನ್ಸ್ ಎಲ್ಲ ಕೊಡ್ತಿದ್ದ, ಬಿಸ್ನೆಸ್ ಐಡಿಯಾಸ್ ಎಲ್ಲ ಕೊಡ್ತಿದ್ದ, ನನ್ನ ಜೊತೆ ಸೇರ್ಕೋ, ಮಾಡು, ನೀನು ಕಲ್ತ್ಕೋ ಅಂತ. ಯಪ್ಪ ಎಷ್ಟೊಂದು ಖುಷಿ ಆಗುತ್ತೆ ಇವನ್ನೆಲ್ಲ ನೋಡಿದ್ರೆ ಅನಿಸುತ್ತೆ ಒಂದೊಂದ್ಸಲ. ನಂಗೆ ಲಿಟ್ರಲಿ ಹೇಳಬೇಕು, ಅವನು ಬರ್ತಾನೆ ಅಂತ ಹೇಳಿದ್ದ, ಬಟ್ ಮೇ ಬಿ ಬರಲ್ಲ, ಸುಮ್ಮನೆ ಹೇಳ್ಬೋದೇನೋ ಅಂತ ಅಂದ್ಕೊಂಡೆ. ಸಡನ್ನಾಗಿ ಬಂದ. ಆವಾಗ ನಾನು ಇನ್ನೂ ಬುಕ್ ಓದಿ ಮುಗಿಸಿದ್ದೆ. ಬುಕ್ ಓದೋಕ್ಕೆ ನಂಗೆ ಆಲ್ಮೋಸ್ಟ್ 1.5 ಗಂಟೆ ಹೊರಟೋಯ್ತು. ಸೊ ಓದಿ ಆದಮೇಲೆ ನಂಗೆ ತುಂಬಾ ನಿದ್ದೆ ಎಳಿತಿತ್ತು. ಸಡನ್ನಾಗಿ ಇವ್ನು ಬಂದ. ಆಚೆಗೆ ಹೋಗೋ ಪ್ಲ್ಯಾನೇ ಇರಲಿಲ್ಲ. ಒಂದು ರೌಂಡ್ ಎಲ್ಲ ಹಾಕ್ಸ್ಕೊಂಡು ಕರ್ಕೊಂಡು ಬಂದ. ಆಮೇಲೆ
ಹಳೆ ಟಾಪಿಕ್ಸ್ ಎಲ್ಲ ಮಾತಾಡಿಕೊಂಡು ಏರಿ ಎಲ್ಲ ರೌಂಡ್ ಹೊಡ್ಕೊಂಡು ಬಂದಿದ್ದಾಯಿತು, ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು. ಆ್ಯಂಡ್ ಬಟ್ಟೆ ಜೋಡಿಸೋ ಯಾವುದೇ ಇಂಟ್ರೆಸ್ಟ್ ಇಲ್ಲ, ಬಟ್ ಐ ಹ್ಯಾವ್ ಟು ಡೂ ಇಟ್ ಅಂತ ಹೇಳಿಬಿಟ್ಟು ಎಲ್ಲನೂ ಪಟ ಪಟ ಅಂತ ಜೋಡಿಸ್ದೆ. ಲಿಟ್ರಲಿ ಟೈರ್ಡ್ ಆಗಿಬಿಟ್ಟಿದೆ ಗೈಸ್ ಇವತ್ತಂತೂ. ಐ ಡೋಂಟ್ ನೋ ವೈ, ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ಮಾತಾಡಿ ಬೆಳಿಗ್ಗೆ ಬೇಗ ಎದ್ದು ಸೊ ಆ ಥರದ್ದು ರೊಟೀನ್ ಆಗಿದ್ದಕ್ಕೆ ಏನಕ್ಕೋ ಗೊತ್ತಿಲ್ಲ, ಆ ಥರ ಅನ್ನಿಸ್ತಿತ್ತು. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಈ ವಿಡಿಯೋ ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಥವಾ ಇಲ್ವಾ, ಅಥವಾ ಹೊಸಬ್ರು ಅಥವಾ ಸುಮ್ಮನೆ ಬಂದು ಹಾಗೆ ವಿಸಿಟ್ ಹಾಕೊಂಡು ಹೋಗ್ತಿದ್ದೀರಾ, ದಯವಿಟ್ಟು ಅದನ್ನು ಕೂಡ ತಿಳಿಸಿ. ಬಟ್ ಅವರೆಲ್ಲರಿಗೂ ಥ್ಯಾಂಕ್ ಯು. ಅಟ್ಲೀಸ್ಟ್ ನೀವು ಬಂದರು ನನ್ನ ಚಾನಲ್ ವೀಡಿಯೋಸ್ನ ನೋಡ್ತಿರೋದಕ್ಕೆ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಟು ಯು ಗೈಸ್. ಆ್ಯಂಡ್ ಎಸ್, ಸಿಗ್ತೀನಿ ನನ್ನ ಇನ್ನೊಂದು ಯಾವ್ದಾದ್ರು ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಜಾಸ್ತಿ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ಜಾಸ್ತಿ ಲವ್ ತೋರಿಸ್ತಿದ್ದೀರಾ. ಥ್ಯಾಂಕ್ ಯು. ಕಮೆಂಟ್ಸ್ಗಳನ್ನ ಕಳಿಸ್ತಿದ್ದೀರಾ, ಅಪ್ರಿಷಿಯೇಟ್ ಮಾಡ್ತಿದ್ದೀರಾ ಪ್ರೀವಿಯಸ್ ವೀಡಿಯೋಗೆ. ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೇಳಬೇಕು ಅಂತ ಗೊತ್ತಿಲ್ಲ. ಆ್ಯಂಡ್ ಸಖತ್ತಾಗಿ ಹೋಗಿ ಮಲ್ಕೊಂಡಿದ್ದಾಯಿತು. ನೆಕ್ಸ್ಟ್ ಯಾವಾಗಾದ್ರು ನಾನು ಡೈಲಿ ವ್ಲಾಗ್ನ ಪೋಸ್ಟ್ ಮಾಡ್ತೀನಿ, ಬಿಕಾಸ್ ನಾನು ನೆಕ್ಸ್ಟ್ ವೀಕ್ ಊರಿಗೆ ಬರೀ ಹೊರಡಬೇಕು, ಅಲ್ಲಿ ಕೂಡ ವ್ಲಾಗ್ ಮಾಡಿ ಹಾಕ್ತೀನಿ. ಓಕೆನಾ? ಬಾಯ್, ಟೇಕ್ ಕೇರ್ ಗೈಸ್. ಫಾರ್ ದ ಫಸ್ಟ್ ಟೈಮ್ ನಾನು ನೇಲ್ ಆರ್ಟ್ ಅಥವಾ ನೇಲ್ ಎಕ್ಸ್ಟೆನ್ಷನ್ಸ್ನ ಮಾಡಿಸ್ತಿದ್ದೀನಿ. ಸೊ ಅದನ್ನು ಹೋಮ್ ಸರ್ವಿಸ್ ತೊಗೊತಿದ್ದೀನಿ. ಇಲ್ಲಿ ಒಬ್ಬರು ಗೆಸ್ಟ್ ಬಂದಿದ್ದಾರೆ, ಅವ್ರ ನಿಮ್ಮ ಜೊತೆ ಮಾತಾಡ್ತಾರೆ, ಅವರೇ ಫುಲ್ ಡೀಟೇಲ್ಸ್ ಹೇಳ್ತಾರೆ. ನೋಡಿ ಆಯಿತಾ? ಹಾಯ್, ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಫುಲ್ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಬಂದಿರಾ. ನಾನು ತುಂಬ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಇಷ್ಟು ದೂರ ಬಂದಿದ್ದಕ್ಕೆ. ಸ್ವಲ್ಪ ನಿಮ್ಮ ಏನಂತಾರೆ ಬಿಸ್ನೆಸ್ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡಿ. ನನ್ನ ಹೆಸರು ಅನುಷಾ ಅಂತ. ಓಕೆ. ನಾ ಆ್ಯಕ್ಚುಲಿ ಫ್ರೀಲೆನ್ಸರ್ ಆಗಿ ವರ್ಕ್ ಮಾಡ್ತೀನಿ. ಆಲ್ಮೋಸ್ಟ್ ಲೈಕ್ 2 years ಇಂದ ವರ್ಕ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನೇಲ್ ಆರ್ಟ್ ಅಂದರೆ ಯೂಶಲಿ ನನ್ನ ಕ್ಲೈಂಟ್ಸ್ ಬಂದ್ಬಿಟ್ಟು ಬ್ರೈಡ್ಸ್ ಆಗಿರ್ತಾರೆ. ಹೋಮ್ ಸರ್ವಿಸ್ ಬೇಕು, ಲೈಕ್ ಹಲ್ದಿ ಆದಮೇಲೆ ಅವ್ರಿಗೆ ಏನೋ ಹಲ್ದಿ ಸ್ಟೇನ್ಸ್ ಎಲ್ಲ ಸ್ಟೇ ಆಗಿಬಿಡುತ್ತೆ ಅನ್ನೋ ರೀಸನ್ಗೆ ಹಲ್ದಿ ಆದಮೇಲೆ ಅವರು ನೇಲ್ಸ್ ಮಾಡಿಸ್ಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಿರಲಿ ಅಂತ ಹೇಳಿ ನಾನು ಹೋಮ್ ಸರ್ವಿಸ್ನ ಕೊಡ್ತಾ ಇದ್ದೀನಿ. ಆಲ್ ಓವರ್ ಬ್ಯಾಂಗ್ಳೂರ್ ನಾನು ಸರ್ವಿಸ್ ಕೊಡ್ತೀನಿ. ವೆರಿ ನೈಸ್. ಆ್ಯಂಡ್ ಸಾರಿ, ಅವ್ರಿಗೆ ಹುಷಾರಿಲ್ಲ, ಅದಕ್ಕೆ ಅವ್ರು ಮಾಸ್ಕ್ ಹಾಕ್ಕೊಂಡಿದ್ದಾರೆ, ಏನು ಅನ್ಕೋಬೇಡಿ. ಮ್ಯಾಂಡೇಟ್ರಿ ಫಾರ್ ಅವ್ರ ಪ್ರೊಫೆಷನ್ಗೆ ಅವರು ಹಾಕ್ಕೊಂಡೇ ಮಾಡಬೇಕಂತೆ. ಸೊ ಪಾಪ ತುಂಬ ದೂರದಿಂದ ಬಂದಿದ್ದಾರೆ. ಸೊ ಇವಾಗ ಶುರು ಮಾಡೋಣ. ಫೈನಲ್ ರಿಸಲ್ಟ್ನ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಓಕೆನಾ? ಸೊ ನನ್ನ ಬೆರಳುಗಳು ಸದ್ಯಕ್ಕೆ ಈ ಥರ ಕಾಣಿಸ್ತಿದೆ. ಸೊ ವೆಯ್ಟ್ ಮಾಡಿ ಗೈಸ್. ಆಲ್ಮೋಸ್ಟ್ ಮುಗ್ದಿದೆ, ಲಾಸ್ಟ್ ಸ್ಟೇಜಲ್ಲಿದೆ. ಸೊ ಫೈನಲ್ ರಿಸಲ್ಟ್ಗೆ ವೆಯ್ಟ್ ಮಾಡಿ. ಫೈನಲಿ ರೆಡಿ ಆಗಿದೆ, ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ. ಫೈನಲಿ ರೆಡಿ ಆಗಿದೆ. ಸಕ್ಕದಾಗಿ ಮಾಡಿದ್ದಾರೆ, ತುಂಬಾ ಪೇಷನ್ಸ್ ತಗೊಂಡು ಮಾಡಿದ್ದಾರೆ. ಫಸ್ಟ್ ಟೈಮ್ ಮಾಡಿಸ್ಕೊಂಡಿದ್ದು, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದ್ರ ಮೇಲೆ ನನಗೆ ಹೆಂಗೆ ಕಾಣಿಸ್ತಿದೆ ಅಂತ ತಿಳಿಸಿ. ಓಕೆನಾ? ಓಕೆ, ಬಾಯ್ ಗೈಸ್.